ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಗೆಳೆಯರೇ, ಲೈಫ್ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೇರವಾಗಿ ಇಂದಿನ ಕಥೆಗೆ ಬರೋಣ. ನನ್ನ ಅತ್ತಿಗೆಗೆ ವಯಸ್ಸು 32, ಸಣ್ಣ ವಯಸ್ಸಿನಲ್ಲಿಯೇ ಕಲ್ಯಾಣ ಮಾಡಿದರಿಂದ ಅವಳಿಗೆ ಆಗಲೇ ಹೆಗಲೆತ್ತರ ಮಗಳಿದ್ದಾಳೆ. ನಂಗೆ ಮೊದಲು ನಮ್ಮ ಅತ್ತಿಗೆ ಮೇಲೆ ಅತಿಯಾದ ಗೌರವ ಇತ್ತು. ಅದರಲ್ಲಿ ಆಕೆ ಸುಮಾರು ವರ್ಷಗಳಿಂದ ತನ್ನ ಗಂಡನಿಗೆ ಡಿಪೋರ್ಸ್ ಕೊಟ್ಟಿದ್ದಳು. ಹೀಗಾಗಿ ಒಬ್ಬಂಟಿ ಜೀವನ ಮಾಡತ್ತಾ ಇದ್ಲು. ಪಾಪ ಅವಳು ಹೇಗೆ ದಿನ ಕಳಿತಾ ಇದ್ಲು ಗೊತ್ತಿಲ್ಲ, ನೆನೆಸಿಕೊಂಡ್ರೆ ಬೇಸರ ಆಗುತ್ತೆ. ನಾನು ಅತ್ತೆಗೆ ಜೊತೆಗೆ ಸಲುಗೆಯಿಂದ ಇದ್ದೆ. ವಾರದ ಕೊನೆಗೆ ಅತ್ತಿಗೆ ಮನೆಗೆ ಹೋಗುತ್ತಿದ್ದೆ. ಅತ್ತಿಗೆ ಪಟ್ಟಣಕ್ಕೆ ಬಂದಾಗ ನನ್ನ ರೂಮ್ಗೆ ಬರುತ್ತಿದ್ದಳು. ಒಮ್ಮೊಮ್ಮೆ ಮಗಳನ್ನು ಕರಕೊಂಡು ಬರತ್ತಾ ಇದ್ಲು. ನಾ ಬಾಡಿಗೆ ಇರೋ ರೂಮ್ ಮಾಲೀಕ ಬೇರೆ ಕಡೆಗೆ ಇರತ್ತಾ ಇದ್ದ, ಹೀಗಾಗಿ ಯಾರೂ ಏನೂ ಹೇಳುತ್ತಾ ಇರಲಿಲ್ಲ. ಒಮ್ಮೊಮ್ಮೆ ಅತ್ತಿಗೆ ನನ್ನ ರೂಮಲ್ಲೇ ಉಳಿದುಕೊಳ್ಳುತ್ತಿದ್ದಳು. ರೂಮ್ ಚಿಕ್ಕದಾದ ಕಾರಣಕ್ಕೆ ಅತ್ತಿಗೆಯ ಮಗಳು ನನ್ನ ಪಕ್ಕ ಮಲಗ ಇದ್ಲು. ಹೀಗೆ ಇರುವಾಗ ಅದೆಷ್ಟೋ ಬಾರಿ ಅತ್ತಿಗೆ ಮಗಳು ಶೀಲಾಗೆ ಅವಳಿಗೆ ಗೊತ್ತಾಗದ ಹಾಗೆ ಸಹಾಯ ಮಾಡಿದ್ದೇನೆ ಗೊತ್ತಿಲ್ಲ. ಮೊದಲೇ ಅತ್ತಿಗೆ ನಂಬಿಕೆ ಗಳಿಸಿಕೊಂಡಿದ್ದೆ. ಹೀಗಾಗಿ ಮರುದಿನ ನಾನು ಅತ್ತಿಗೆಗೆ ಒಳ್ಳೆ ಬಾಡಿ ಮೈಂಟೈನ್ ಮಾಡಿದೀಯಾ ಸೂಪರ್ ಅಂತ ಹೇಳಿದೆ. ಅವಳು ನಾಚಿ ಹೋಗೋ ಅಂದ್ಲು. ಅತ್ತಿಗೆ ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋದ್ಲು. ಬಳಿಕ ಅತ್ತಿಗೆ ಮಗಳನ್ನ ಹಿಡಿದು ಕಚಗುಳಿ ಮಾಡಿದೆ. ಮೊದಲೇ ಹಸಿದ ಹುಲಿ ಆಗಿದ್ದೆ, ಹಾಗೆ ನಾನು ಅವಳನ್ನ ಉಲ್ಟಾ ತಿರುಗಿಸಿದೆ. ಅಲ್ಲಿ ಕಲ್ಲಂಗಡಿ ಹಣ್ಣು ಕಂಡಿತು. ಇದೇ ಸಮಯ ಅಂತ ನಾನು ಅದನ್ನು ಮೂಸಿದೆ. ಒಮ್ಮೆಲೆ ಮಾದಕವಾಗಿತ್ತು. ಹಸಿದ ಕಾರಣ ಹಾಗೆ ಸ್ವಲ್ಪ ಸರಿಸಿ ಬೆರಳಿಂದ ಕಲ್ಲಂಗಡಿ ಹಣ್ಣನ್ನು ಸವರಿದೆ. ಆಮೇಲೆ ಹಣ್ಣನ್ನು ಬಾಯಿಗೆ ಹಾಕಿ ಚೀಪಿದೆ, ನೆಕ್ಕಿದೆ. ಹಾಗೆ ನಂಗೆ ಕಂಟ್ರೋಲ್ ತಪ್ಪಿ ನನ್ನ ತಮ್ಮನಿಗೆ ಕರೆದು ಹಣ್ಣನ್ನು ಹಿಂಡಿ ಹಿಪ್ಪೆ ಮಾಡಲು ಹೇಳಿದೆ. ಅವನು ಸರಿಯಾದ ಕಲ್ಲಂಗಡಿ ಹಿಂಡಿದ. ಕಲ್ಲಂಗಡಿ ಹಣ್ಣಿನ ರಸ ಬಂತು. ಅಷ್ಟೊತ್ತಿಗೆ ನಮ್ಮ ಅತ್ತಿಗೆ ಹೊರಗೆ ಬಂದ್ಲು. ಹೇಗಾದರೂ ಮಾಡಿ ಅತ್ತೆಗೆಗೆ ಈ ಹಣ್ಣಿನ ರಸ ಕುಡಿಸಬೇಕು ಅಂತ ಯೋಚನೆ ಮಾಡಿದೆ. ಆಗಲೇ ಸಮಯ 10 ಗಂಟೆ ಆಗಿತ್ತು. ಅತ್ತಿಗೆಗೆ ಪಟ್ಟಣದಲ್ಲಿ ಕೆಲಸ ಇರೋ ಕಾರಣಕ್ಕೆ ಬೇಗ ರೆಡಿ ಆಗಲು ಹೇಳಿದ್ಲು. ಅದಕ್ಕೆ ನಾನು ನೀರು ಹೊಯ್ದುಕೊಂಡು ರೆಡಿಯಾದೆ. ಎಲ್ಲರೂ ಅಲ್ಲಿಯೇ ನಾಷ್ಟಾ ಮಾಡಿದ್ವಿ. ಶೀಲಾಳಿಗೆ ರೂಮ್ನಲ್ಲಿ ಇರೋಕ್ಕೆ ಹೇಳಿ ನಾನು ಅತ್ತೆ ಮಾತ್ರ ಪಟ್ಟಣದ ಕಡೆಗೆ ಹೋಗುತ್ತಾ ಇದ್ವಿ. ಅತ್ತೆ ಚೂಡಿದಾರ ಹಾಕಿದ್ದಳು, ನೋಡೋಕ್ಕೆ ಸುಂದರವಾಗಿ ಕಾಣ್ತಾ ಇದ್ಲು. ದಾರಿ ಮಧ್ಯೆ ನನ್ನ ಬೈಕ್ ನಿಂತು ಹೋಯ್ತು. ಏನಪ್ಪಾ ಮಾಡೋದು ಅಂತ ಬೈಕ್ ಸ್ಟಾರ್ಟ್ ಮಾಡೋಕ್ಕೆ ನೋಡಿದೆ, ಆದ್ರೆ ಆಗಲಿಲ್ಲ. ಏನ ಮಾಡೋದು, ಬೈಕಲ್ಲಿಯೇ ನಿಲ್ಲಿಸಿ ನಡಿತಾ ಬರತ್ತಾ ಇದ್ವಿ. ಆಗ ಅತ್ತೆಯ ಜೀವನ ನೆನೆದು ಪಾಪ ಅನಿಸ್ತು. ಹೇಗಾದರೂ ಮಾಡಿ ಅವಳಿಗೆ ಸಹಾಯ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದೆ. ನಡಿತಾ ಹೋಗುತ್ತಾ ಇರೋವಾಗ ಅತ್ತಿಗೆಗೆ ಮಾವನ ಬಗ್ಗೆ ಕೇಳಿದೆ. ಅವನಿಲ್ಲದೆ ಹೇಗೆ ನಿಮ್ಮ ಜೀವನ ಅಂದೆ. ಅವರು ಹಣೆಬರಹ ಏನ ಮಾಡೋಕ್ಕೆ ಆಗಲ್ಲ, ಬಂದಿದ್ದು ಅನುಭವಿಸಬೇಕು ಅಂದ್ರು. ಜೀವನ ಕಷ್ಟ ಆಗುತ್ತೆ, ನಂಗೂ ಹಸಿವು ಇದೆ. ಅನಿವಾರ್ಯ, ಸುಮ್ಮನೆ ಇರಬೇಕು ಅಲ್ವಾ ಅಂದ್ರು. ನಾನು ಇದೇ ಸಮಯ ಅಂತ ಯಾಕೆ ಅಷ್ಟು ಕಷ್ಟ ಪಡತ್ತಾ ಇದ್ದೀರಿ, ನಾನು ಇಲ್ವಾ ನಿಮಗೆ ಸಹಾಯ ಮಾಡೋಕ್ಕೆ ಅಂದೆ. ಅವರು ಇಲ್ಲ, ಅದು ಸಾಧ್ಯವಿಲ್ಲ ಅಂದ್ರು. ಆದರೂ ನಾ ಬಿಡಲಿಲ್ಲ, ನಿಮಗೆ ಸಹಾಯ ಮಾಡಬೇಕು, ಎಷ್ಟು ದಿನ ಅಂತ ಹೀಗೆ ಕಷ್ಟ ಅನುಭವಿಸುತ್ತೀರಿ ಅಂತ ಹೇಳಿ ಅವರಿಗೆ ಒಪ್ಪಿಸಿದೆ. ಮೊದಲೇ ಬಿಸಿಲು ಇತ್ತು, ಮಧ್ಯಾಹ್ನ ಬೇರೆ, ಹೀಗಾಗಿ ಅಲ್ಲಿಯೇ ಬಿದ್ದ ಮನೆಗೆ ಹೋದ್ವಿ. ಅಲ್ಲಿ ಅತ್ತಿಗೆಗೆ ಮನಸ್ಸಿಂದ ಸಹಾಯ ಮಾಡಿದೆ. ಅವರು ಸಹಕಾರ ಕೊಟ್ರು. ಅವತ್ತಿನಿಂದ ನಾನು ನಮ್ಮ ಅತ್ತಿಗೆಗೆ ಅಲ್ದೆ ನಮ್ಮ ಅತ್ತೆಯ ಮಗಳಿಗೂ ಸಂಕಷ್ಟದಲ್ಲಿ ಸಹಾಯ ಮಾಡುತ್ತಾ ಇದ್ದೇನೆ. ಎಲ್ಲರೂ ಖುಷಿಯಿಂದ ಇದ್ದೇವೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.